ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಸಾಹುಕಾರರ ನಡುವೆ ವಾಕ್ ಸಮರ ನಡೆದಿದೆ. ರಮೇಶ್ ಜಾರಕಿಹೊಳಿ ಅವರು ನೀಡಿದಂತಹ ಒಂದು ಹೇಳಿಕೆಗೆ ವೇದಿಕೆಯ ಮೇಲೆ ಲಕ್ಷ್ಮಣ್ ಸವದಿ ಅವರು ಕಿಡಿಕಾರಿದ್ದಾರೆ. ಅನ್ಯಾಯ ಮಾಡಿದ್ರೆ ಮೆಟ್ಟಿನಿಂದಲೇ ಹೊಡಿತೀನಿ ಅನ್ನುವಂತ ಮಾತನ್ನ ಆಡಿದ್ದಾರೆ. ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಅವರಿಗೆ ಟ್ರ್ಯಾಕ್ಟರ್ ಓಡಿಸೋದನ್ನ ಹೇಳಿಕೊಡ್ತೀನಿ ಅನ್ನುವಂತ ಹೇಳಿಕೆಯೊಂದನ್ನ ನೀಡಿದ್ರು. ಅದಕ್ಕೆ ಈ ರೀತಿಯಾಗಿ ಇವರು ಪರೋಕ್ಷವಾಗಿ ಉತ್ತರವನ್ನ ನೀಡಿದ್ದಾರೆ. ನಾನು ರೈತನ ಮಗ, ಟ್ರ್ಯಾಕ್ಟರ್ ಓಡಿಸೋದು ನನ್ನ ಬದುಕು, ರೈತರಿಗೆ ಅನ್ಯಾಯ ಮಾಡಲು ಬಂದ್ರೆ ಮೆಟ್ಟಿನಿಂದಲೇ ಹೊಡಿತೀನಿ ಅನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ. ಹೆಸರು ಹೇಳದೇನೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಗುಡುಗಿದ್ದಾರೆ. ಸವದಿಗೆ ಟ್ರ್ಯಾಕ್ಟರ್ ಓಡಿಸೋದಕ್ಕೆ ಕಲಿಸುತ್ತೇನೆ ಅಂತ ಹೇಳಿದಂತ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಗೆ ಇವರು ಇಂಥದ್ದೊಂದು ಮಾತನ್ನ ಆಡಿರುವಂತದ್ದು. ವೇದಿಕೆಯ ಮೇಲೆಯೇ ಶಾಸಕ ಲಕ್ಷ್ಮಣ್ ಸವದಿ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನ ನೀಡಿದ್ದಾರೆ. ಈ ವರ್ಷ ಲಕ್ಷ್ಮಣ್ ಸವದಿಯನ್ನ ಟ್ರ್ಯಾಕ್ಟರ್ ಓಡಿಸೋದಕ್ಕೆ ಕಳಿಸುತ್ತೇವೆ ಅಂತ ಹೇಳಿ ಏನು ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು. ಈ ಒಂದು ವಿವಾದಾತ್ಮಕ ಹೇಳಿಕೆಗೆ ಅವರು ಇಂಥದ್ದೊಂದು ಉತ್ತರವನ್ನ ನೀಡಿದ್ದಾರೆ. ನಾನೊಬ್ಬ ರೈತನ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ, ಎತ್ತನ್ನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ್ನ ಮೆಟ್ಟನು ಹೊಡಿತೀನಿ. ಆ ತಾಕತ್ತು ನನ್ನ ಕ್ಷೇತ್ರದ ಜನ ನಾವು ಕೊಟ್ಟಿದ್ದಾರೆ. ಆ ತಾಕತ್ತು ನನಗೆ ನನ್ನ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ರೈತರ, ನನ್ನ ಕ್ಷೇತ್ರದ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಯಾರಾದ್ರೂ ಏನಾದ್ರು ಕನಸು ಕಟ್ಕೊಂಡಿರ್ಬೇಕು, ಏನು ನಮ್ಮ ತಾಲೂಕದಾಗ ಈ ತಾಲೂಕು ಮಾಡೋಣ ಅಂತ ಸಾಧ್ಯ. ಇಲ್ಲಿ ರೈತರ ಅಡ್ಡ ಅಲ್ಲ, ವಿಜ್ಞಾನಿಗಳದಾರ. ಇಲ್ಲಿ ದಿಲ್ಲಿಯಾಗ ಏನ್ ನಡೀತಿತ್ತು ಅನ್ನೋದು ಇಲ್ಲಿ ಇಲ್ಲಿ ಹೇಳ್ತಾರ. ಅಮೆರಿಕದಾಗ ಏನ್ ನಡೆದೈತೆ ಅನ್ನೋದು ಇಲ್ಲಿ ಹೇಳೋಣ ಬುದ್ಧಿವಂತರು ಚೆನ್ನಾಗಾರ. ಇಲ್ಲಿ ನಡೆಯಂಗಿಲ್ಲ. ಇದು ಶಿವೋಗಿ ನಾಡ್ರಿ, ಇದು ಶಿವೋಗಿ ನಾಡಿದು. ಅವನು ಏನ್ ತಿಳ್ಕೊಳಕತ್ತಾರು, ಗಪ್ಪಿರೋಣ ಇದು ಯಾಕೋ ಮಬ್ಬ ಆಗೈತಿ, ಇದು ಜನ ಮಡ್ಸಕತೈತಿ ಅಂತ ತಿಳ್ಕೊಂಡು. ನನ್ನ ಮಾತಿನಿಂದ ಯಾವುದೇ ಸಮಾಜದ ವ್ಯಕ್ತಿಗಳಿಗೆ ಅದು ತೊಂದರೆ ಆಗಬಾರ್ದು, ಮನುಷ್ಯ ಕಾಶಿ ಆಗಬಾರ್ದು ಅಂತ ನಾನು ಮಾತಾಡಲ್ಲ. ನಾನೊಬ್ಬ ರೈತನ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ, ಎತ್ತನ್ನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ್ನ ಮೆಟ್ಟನು ಹೊಡಿತೀನಿ.